ಇವತ್ತಿನ ದಿನ ನಾನು ಅವಲೋಕನ ಮಾಡಿದಾಗ ಯಾಕೆ ನನ್ನ ಬಾಸ್ ಅವತ್ತಿನ ದಿನ ನಮ್ಮನ್ನು ಕೆಲಸದಿಂದ ತೆಗೆದ್ರು ಅಂತಂದರೆ 430 ಜನದ ಕೆಲಸ ಸೇವ್ ಮಾಡಲಿಕ್ಕೆ ಅವ್ರು 14 ಜನ ತೆಗಿಬೇಕಾಗಿತ್ತು ಕಣ್ರಿ. ಅದರಿಂದ ಅವರು ಡಿಸಿಷನ್ ತಗೊಂಡಿದ್ದಾರೆ. ಇವತ್ತು ಹೆಮ್ಮೆಯಿಂದ ಹೇಳ್ತೀನಿ, ಅದೇ ಕಂಪನಿಯ CEO ಅವರು ಇವತ್ತಿನ ದಿನ ನಮ್ಮ ಫುಡ್ ಬಿಸ್ನೆಸ್ಸಲ್ಲಿ ನೀವು ಎಕ್ಸ್ಪೆಂಡ್ ಮಾಡಿ, ಭಾರತಾದ್ಯಂತ ಎಕ್ಸ್ಪೆಂಡ್ ಮಾಡಿ, ನಾನು 10 ಕೋಟಿ ಹಣ ಹಾಕ್ತೀನಿ ಅಂತ ಮುಂದೆ ಬಂದಿದ್ದಾರೆ. ಏನು ಹೇಳಲಿಕ್ಕೆ ಹೊರಡ್ತಾ ಇದ್ದೀನಿ ಅಂತಂದರೆ, ಡಿಸಿಷನ್ಸ್ ಟೇಕನ್ ಆನ್ ಒನ್ ಆ್ಯಂಗಲ್ ಲುಕ್ಸ್ ವೆರಿ ಹಾರ್ಶ್ ಫಾರ್ ಅಸ್, ಬಟ್ ಇಟ್ ಈಸ್ ನಾಟ್ ದ ಟ್ರೂತ್ ಫ್ರಮ್ ದ ಅದರ್ ಆ್ಯಂಗಲ್. ಸೊ ಆ ಘಟನೆ ನಡೀತು. ಅಲ್ಲಿಂದ ನಾನು ತೈವಾನ್ಗೆ ಹೋದೆ. ತೈವಾನಲ್ಲಿ ಒಂದು ಸಾಫ್ಟ್ವೇರ್ ಕಂಪ್ನಿಯನ್ನು ಬೆಳೆಸಿದೆ, ಕಂಟ್ರಿ ಮ್ಯಾನೇಜರಾಗಿ ಬೆಳೆಸಿದೆ. 2006ರಲ್ಲಿ ನಮ್ಮ ಮನೆಯವರು ಹೇಳಿದರು, ನೀವು ಯು ಶುಡ್ ಸ್ಟಾಪ್ ಟಾಕಿಂಗ್ ಅಬೌಟ್ ಎಂಟರ್ಪ್ರಿನರ್ಶಿಪ್ ಆರ್ ಸ್ಟಾರ್ಟ್ ಡೂಯಿಂಗ್ ಬಿಸ್ನೆಸ್ ಅಂತ. ಮಾಡಬೇಕು, ಬಿಸ್ನೆಸ್ ಮಾಡಬೇಕು. ಇಲ್ಲ, ಶುರು ಮಾಡಿಲ್ಲ, ನಿಲ್ಲಿಸಿ. 2006ರಲ್ಲಿ ಸಾಫ್ಟ್ವೇರ್ ಕಂಪ್ನಿ ಶುರು ಮಾಡಿದ್ವಿ, ಇಂದು ಸಾಫ್ಟ್ ಅಂತ. ಇಂದು ಸಾಫ್ಟ್ ಅಂತಂದರೆ YINDU ಅಂದರೆ ಇಂಡಿಯಾ ಅಂತ, ಸಾಫ್ಟ್ ಅಂದರೆ ಸಾಫ್ಟ್ವೇರ್ ಕಂಪ್ನಿ. 2006ರಲ್ಲಿ ಶುರು ಮಾಡಿದ್ವಿ. ಕಂಪ್ನಿ ಚೆನ್ನಾಗಿ ನಡೀತು. ತೈವಾನ್ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಅಂತ ವರ್ಲ್ಡ್ಸ್ ಲಾರ್ಜೆಸ್ಟ್ ಚಿಪ್ಸೆಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಜೊತೆ ನಾವು ಟೈಅಪ್ ಮಾಡಿದ್ವಿ. ಪವರ್ ಚಿಪ್ ಕಂಪ್ನಿ ಜೊತೆ ಟೈಅಪ್ ಮಾಡಿದ್ವಿ. ಕಂಪ್ನಿನ 60ರಿಂದ 70 ಸಾಫ್ಟ್ವೇರ್ ಉದ್ಯಮಿಗಳಿಗೆ ಅವಕಾಶ ಕೊಟ್ವಿ. ಮತ್ತೆ 2010ರಲ್ಲಿ ರಿಸಿಷನ್ ಆಯಿತು. ಬಿಸ್ನೆಸ್ ಸ್ಟಾರ್ಟೆಡ್ ಗೋಯಿಂಗ್ ಡೌನ್. ನಿಮಗೂ ಸಹ ನಿಮ್ಮ ಬಿಸ್ನೆಸ್ ಜರ್ನಿಯಲ್ಲಿ ಅಪ್ ಆ್ಯಂಡ್ ಡೌನ್ ಆಗಿದೆಯಾ, ಆಗಿಲ್ವಾ? ಯಾರು ಏನು ಮಾತಾಡ್ತಾ ಇಲ್ಲ. ಸರ್ ನಿಮ್ಗೆ ಆಗಿಲ್ವಾ? ಆಗಿಲ್ದವ್ರು ಭಾಳ ಸಂತೋಷ. ಆಗಿದೆ. ಸೊ 2010ರಲ್ಲಿ ಡೌನ್ ಆಯಿತು. ಡೌನ್ ಆಗಿ ನಮ್ಮ ಬ್ಯಾಲೆನ್ಸ್ ಶೀಟ್ನ ಅನಲೈಸ್ ಮಾಡಿದಾಗ 90 ಲಕ್ಷ ಸಾಲ ಆಗಿದೆ ಕಂಪ್ನಿ ಮೇಲೆ. 90 lakhs ವಾಸ್ ದ ಲೋನ್. ಓಡಿ ಕೊಡಬೇಕಾಗಿತ್ತು ನಾನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ. ಫೈನಾನ್ಸ್ ಹ್ಯಾಂಡ್ಲ್ ಮಾಡೋಕ್ಕೆ ನಮಗೆ ಗೊತ್ತಿರಲಿಲ್ಲ. ಬ್ಯಾಂಕ್ಗಳು ವಿತ್ ಡ್ಯೂ ರೆಸ್ಪೆಕ್ಟ್ ನಮ್ಮಂಥ MSMEಗಳನ್ನೇ ಹಿಡಿದು ಅಟ್ಯಾಕ್ ಮಾಡ್ತಾರೆ ಅವರು. ನಮ್ಮ NPA ಅಮೌಂಟ್ ನೀವು ತೊಗೊಂಡ್ರೆ ದೊಡ್ಡ ಕಂಪ್ನಿಗೆ NPAಗೆ ಏನಿಲ್ಲ, ಬಟ್ ನಮ್ಮನ್ನೇ ಅಟ್ಯಾಕ್ ಮಾಡ್ತಾರೆ ಅವರು. ನಾವು ಸಿಗ್ತೀವಲ್ಲ ಈಸಿಯಾಗಿ. ಸೊ ಆಯಿತು, 90 ಲಕ್ಷ ಸಾಲ ಆಯಿತು. ಏನು ಮಾಡಬೇಕು ಅವಾಗ? ಆವಾಗ ನನಗೆ ನನ್ನ ಬಾಲ್ಯ ಸ್ನೇಹಿತ ಬಾಂಬೆಲಿರೋನು 90 ಲಕ್ಷ ಸಾಲ ಕೊಡ್ತಾನೆ. ಇನ್ನೊಂದು ಪಾಠ ಜೀವನದಲ್ಲಿ ಕಲಿತೆ, ಬಾಲ್ಯ ಸ್ನೇಹಿತರನ್ನ ಚೆನ್ನಾಗಿ ಇಟ್ಕೋಬೇಕು ಲೈಫಲ್ಲಿ ಅಂತ. 90 lakhs ಈ ಟ್ರಾನ್ಸ್ಫರ್ಡ್ ದ ಅಮೌಂಟ್ ಟು ದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಓವರ್ ನೈಟ್. ಶ್ರೀಶಾ ಅಂತ, ಗುರು ಶ್ರೀಶಾ ಅಂತ ಟ್ರಾನ್ಸ್ಫರ್ ಮಾಡ್ತಾನೆ. ಸಾಲ ತೀರುತ್ತೆ. ಆಮೇಲೆ ನಾನು ನಂದು 2 ಸೈಟ್ಗಳನ್ನು ಸೇಲ್ ಮಾಡಿ ಅವನ ಸಾಲ ತೀರಿಸ್ತೀನಿ. ಸೊ ಎಲ್ಲ ಫ್ಯಾಮಿಲಿಯಿಂದ ಏನಂತಾರೆ, ಇವನೇನೋ ಸ್ವಂತ ಮಾಡ್ದ, ಹುಚ್ಚ, ಸೈಟ್ ಕಳ್ಕೊಂಡ. ಸೈಟ್ ಹೋಯ್ತು, ಸಾಲ ತೀರ್ತು, ಬಟ್ ಐ ವಾಸ್ ಹ್ಯಾಪಿ. ನಾನು ಕೊನೆಗೆ ನಮ್ಮ ಮನೆಯೊಳಗೆ ಹೇಳಿದೆ, ಬಂದುಬಿಡಿ ಇಂಡಿಯಾಗೆ ಅಂತ. ಅವ್ರು ಪ್ರಶ್ನೆ ಕೇಳಿದ್ರು, ಯಾಕೆ ಬರಬೇಕು ಇಂಡಿಯಾಗೆ? ಏನಿದೆ? ವಾಟ್ ಈಸ್ ದಟ್ ಯು ಹ್ಯಾವ್ ದಟ್ ಐ ಕ್ಯಾನ್ ಕಮ್ ಟು ಇಂಡಿಯಾ? ನಮ್ಮ ತಂದೆ ಹೇಳಿದ ಜ್ಞಾಪಕ ಆಯಿತು. ಐ ಡೋಂಟ್ ಹ್ಯಾವ್ ಎನಿಥಿಂಗ್, ಬಟ್ ಐ ಹ್ಯಾವ್ ಕಾನ್ಫಿಡೆನ್ಸ್ ಇನ್ ಲೈಫ್. ಇದನ್ನು ನಾನು ಫಸ್ಟ್ ಫೇಸ್ ಆಫ್ ಮೈ ಲೈಫ್ ಅಂತ ಕರಿತೀನಿ. ಪ್ರೀ ಸೆಕೆಂಡ್ ಗೇರ್ ಅಂತ ಕರಿತೀನಿ. ಪೋಸ್ಟ್ ಸೆಕೆಂಡ್ ಗೇರ್ ಸ್ಟೋರಿ ಹೇಳಲಾ, ಇಲ್ಲ ಇಲ್ಲಿಗೆ ಟರ್ಮಿನೇಟ್ ಮಾಡಲಾ? ಓಕೆ, ನೀವು ಹೇಳಿ ಅಂದರೆ ಅನುಮತಿ ತಗೊಂಡು ಮುಂದೆ ಹೋಗ್ತೀನಿ. 2010ರಲ್ಲಿ ತಲೆ ಕೆಟ್ಟೋಯ್ತು. ಐ ಟೋಲ್ಡ್ ಮೈ ವೈಫ್, ನಾವು ಊರಿಗೆ ಹೋಗ್ತೀನಿ. ಊರಿಗೆ ಹೋಗಿ ಏನು ಮಾಡ್ತೀರಾ ಗೊತ್ತಿಲ್ಲ, 6 ತಿಂಗಳು ಫ್ರೀ ಆಗಿರ್ಬೇಕು. ನಾನು ಊರಿಗೆ ಹೋದೆ. ನಮ್ಮ ತಾಯಿ ಒಳ್ಳೆ ಊಟ ಹಾಕಿದರು, ಊಟ ಮಾಡಿದೆ. 2000ದಿಂದ ಆಸ್ ಎ ಸೋಷಿಯಲ್ ವರ್ಕ್ ಸಣ್ಣ ಉದ್ಯಮಿಗಳಿಗೆ ಮಾರ್ಗದರ್ಶನ ಮಾಡ್ತಾಯಿದ್ದೆ. ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ರೂಟ್ ಸೆಟ್ ಅನ್ನೋ ಸಂಸ್ಥೆಯಿಂದ ನನಗೆ ಕನ್ನಡದಲ್ಲಿ MBA ಪಾಠಗಳನ್ನು ಮಾಡುವಂಥ ಅವಕಾಶ ಕೊಟ್ಟಿದ್ದರು. ಮಾರ್ಗದರ್ಶನ ಮಾಡ್ತಾಯಿದ್ದೆ, ಫ್ರೀಯಾಗಿ ಮಾಡ್ತಾಯಿದ್ದೆ. ಮನೇಲಿ ಎಲ್ಲರೂ ಕೇಳೋರು ನನ್ನನ್ನು, ಏನಪ್ಪ ಸ್ಯಾಟರ್ಡೆ ಸಂಡೇ ಹೋಗಿ ಫ್ರೀಯಾಗಿ ಮಾಡ್ತೀಯಲ್ಲ, ಏನು ಸಿಗುತ್ತೆ ನಿನಗೆ? ಏನು ಸಿಗುತ್ತೋ ಸಿಗಲ್ವೋ ನನಗೆ ಗೊತ್ತಿಲ್ಲ, ನನ್ನ ಆತ್ಮಕ್ಕೆ ಸಂತೋಷ ಸಿಗುತ್ತೆ ಅಂತ ಹೇಳ್ತಾಯಿದ್ದೆ. 2010ರಲ್ಲಿ ಈ ಕಲಿಕೆಗಳೆಲ್ಲದನ್ನು ನಾನು ಡಾಕ್ಯುಮೆಂಟ್ ಮಾಡಿ ಒಂದು ಸೆಕೆಂಡ್ ಗೇರ್ ಅನ್ನೋ ಒಂದು ಪುಸ್ತಕವನ್ನು ಮಾಡಿದೆ ಇಂಗ್ಲೀಷಲ್ಲಿ. ಪುಸ್ತಕದ ಬೆಲೆ 499 ಕಣ್ರಿ 2010ರಲ್ಲಿ. ಕಡಿಮೆ ಪ್ರೈಸ್ ಅಲ್ಲ. ನಾನು ಯಾವತ್ತೂ ಹೇಳೋದೇನೆಂದರೆ MSMEಸ್ಗೆ ಡೋಂಟ್ ಡಿವ್ಯಾಲ್ಯೂ ಯುವರ್ ಸೆಲ್ಫ್. ಮಾರ್ಕೆಟಲ್ಲಿ ಆರ್ಡ್ರ್ ಬೇಕು ಅಂತ ಕಡಿಮೆ ಮಾಡಿ ಕ್ವಾಲಿಟಿನ ಹಾಳು ಮಾಡಬೇಡಿ. ಪುಸ್ತಕವನ್ನು ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಬಿಡುಗಡೆ ಮಾಡಿದರು. ಅದಾದಮೇಲೆ ಬೆಂಗಳೂರಿಗೆ ಬಂದು ನಾನು ನನ್ನ ಮಗ ಪುಸ್ತಕ ಸೆಲ್ ಮಾಡ್ತಾಯಿದ್ವಿ. ಯಾರು ಇಲ್ಲಿ ಪುಸ್ತಕ ಸೆಲ್ ಮಾಡಿದ್ದೀರಾ ಲೈಫಲ್ಲಿ? ಡಾಕ್ಟರ್ BT ರುದ್ರೇಶ್ ಅವ್ರ ಪುಸ್ತಕ ತುಂಬ ಚೆನ್ನಾಗಿ ಸೆಲ್ ಆಗುತ್ತೆ. ಅವ್ರು ಸೆಲ್ ಮಾಡೋದೇ ಬೇಕಿಲ್ಲ. ಅವ್ರನ್ನ ಎಕ್ಸ್ಕ್ಲೂಸಿವ್ ಆಗಿಬಿಟ್ಟು ಬೇರೆಯವ್ರ ಪುಸ್ತಕ ಸೆಲ್ ಮಾಡಿದ್ದೀರಾ? ಪುಸ್ತಕ ಸೆಲ್ ಮಾಡೋ ಅಷ್ಟು ಕಷ್ಟ ಯಾವುದೂ ಇಲ್ಲ, ಪುಸ್ತಕ ಸೆಲ್ ಮಾಡೋ ಅಷ್ಟು ಸುಲಭನೂ ಯಾವುದೂ ಇಲ್ಲ. ಅದನ್ನೂ ಹೇಳ್ತೀನಿ. ಈಗ ನಾನು ನನ್ನ ಮಗ ಹೋಗಿ
ಒಂದು ಪುಸ್ತಕನ ಹಾಕ್ತಾಯಿದ್ವಿ. ದಿನಕ್ಕೆ 3 ಪುಸ್ತಕ ಸೇಲ್ ಆದರೂ ಸಾಕು, 1500 ಬಂದರೆ ಮನೆ ದಿನಸಿ ಆಗಿಬಿಡುತ್ತೆ ಅಂತ. ನಮ್ಮ ಮಾವ ತುಂಬ ಒಳ್ಳೆಯವರು, ಮನೆಗೆ ಬರೋರು, ನೋಡೋರು, ದಿನಸಿ ಇಲ್ದೇವ್ರೆ ದಿನಸಿ ತುಂಬಿಸ್ಬಿಟ್ಟು ಹೋಗೋರು. ಇನ್ನೊಂದು ಪಾಠ ಕಲಿತೆ ಲೈಫಲ್ಲಿ, ಹೆಂಡ್ತಿ ಪರವಾಗಿಲ್ಲ, ಮಾವ ಚೆನ್ನಾಗಿರಬೇಕು ಅಂತ. ಸೊ ಅದಾದಮೇಲೆ ಸೆಕೆಂಡ್ ಗೇರ್ನ ಬೆಳೆಸೋಕ್ಕೆ ಹೋದ್ವಿ, ವರ್ಕ್ಶಾಪ್ಸ್ ಮಾಡ್ತಾಯಿದ್ವಿ. ಹಣ ಬರ್ತಾ ಇರಲಿಲ್ಲ ವರ್ಕ್ಶಾಪಿಂದ. ಹೋಟೆಲ್ ಎಕ್ಸ್ಪೆನ್ಸಸ್ ವಾಸ್ ಮೋರ್ ದೆನ್ ದಿ ವರ್ಕ್ಶಾಪ್ ಎಕ್ಸ್ಪೆನ್ಸಸ್. ಬಿಸ್ನೆಸ್ ಗುರು, ಕೆರಿಯರ್ ಗುರು ಅಂತ ಪ್ರೋಗ್ರಾಮ್ಗಳನ್ನು ಲಾಂಚ್ ಮಾಡಿದ್ವಿ FM ರೇನ್ಬೋನಲ್ಲಿ. ಮೆಂಟ್ರಿಂಗ್ ಶುರು ಮಾಡಿದ್ವಿ. ಐ ಆಮ್ ಫಾರ್ಚುನೇಟ್ ಟು ಟೆಲ್ 2010ರಿಂದ 2016ರವರೆಗೆ 2,500 ಜನ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ಗೆ ಪ್ರಾಕ್ಟಿಕಲ್ ಆಗಿ ಸೆಕೆಂಡ್ ಗೇರ್ ಸಂಸ್ಥೆ ಮಾರ್ಗದರ್ಶನ ಮಾಡಿದೆ. ಅವರೆಲ್ಲರೂ ದೇ ಆರ್ ಆಲ್ ಗ್ರೋಯಿಂಗ್ ವೆರಿ ವೆಲ್. ಈ ಜರ್ನಿಯಲ್ಲಿ ನನಗೆ ಇನ್ನೊಬ್ಬ ವ್ಯಕ್ತಿ ಸಿಗ್ತಾನೆ, ಕಿರಣ್ ಕುಮಾರ್ ಅಂತ. ನಿಂತ್ಕೊಳ್ರಿ. ಕಿರಣ್ ಅವರು 15 ವರ್ಷದಿಂದ ನನ್ನ ಜೊತೆ ಇದ್ದಾರೆ. ಯಾಕಿದ್ದಾರೆ ನನಗೆ ಗೊತ್ತಿಲ್ಲ. ಏನಕ್ಕೆ ಹೇಳ್ತಾ ಇದ್ದೀನಿ MSMEಸ್ಗೆ ಅಂದರೆ, ಸ್ಟಾಫ್ ಇಸ್ ಅನ್ ಅಸೆಟ್, ಇಟ್ಸ್ ಅನ್ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ನಾನು ಗ್ರೇಟ್ ಅಂತ ಹೇಳ್ತಾ ಇಲ್ಲ, ಅವ್ರು ನನ್ನ ಜೊತೆ ಇದ್ದಾರಲ್ಲ ಅವ್ರು ಗ್ರೇಟ್ ಅಂತ ಹೇಳ್ತೀನಿ. ಯಾಕಂದರೆ ನಮ್ಮ ಸಿಟ್ಟು, ನಮ್ಮ ಸೆಡವು, ನಮ್ಮ ಮೆಂಟಲ್ ಟೆನ್ಷನ್ಸ್ ಎಲ್ಲವನ್ನು ತಗೊಂಡು ಸೆಕೆಂಡ್ ಗೇರ್ ಆಯಿತು. ಸೆಕೆಂಡ್ ಗೇರಲ್ಲಿ ಹಣ ಬಂತು, ಹೆಸರು ಬಂತು, ನೇಮ್ ಬಂತು, ಫೇಮ್ ಬಂತು. 2010ರಿಂದ 2016ವರೆಗೆ ಈ 90 ಲಕ್ಷ ಸಾಲ ತೀರಿಸಿದ್ನಲ್ಲ, ಅದನ್ನೂ ದುಡ್ದೆ, ಮನೆ ತಗೊಂಡೆ, ಇನ್ನೊಂದು ಅಪಾರ್ಟ್ಮೆಂಟ್ ಕಟ್ಟಿದೆ, ಕಂಪ್ನಿ ಸ್ಟ್ರಕ್ಚರ್ ಚೇಂಜ್ ಮಾಡಿದೆ. ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಿಂದ ಪ್ರೊಪ್ರೈಟರ್ಶಿಪ್ ಕಂಪ್ನಿ. ಇಬ್ಬರೇ, ನಾನು ಕಿರಣ್ ಮೆಂಟರ್ಸ್. ಏನು ಹೇಳ್ತೀನಿ, ಕೆಲವು ಟೈಮಲ್ಲಿ MSMEs ಆದಾಗ ನಮಗೆ ಗೋಲ್ ಸೇಮ್ ಇರಬೇಕು, ಆದರೆ ಸ್ಟ್ರಾಟಜೀಸ್ನ ಚೇಂಜ್ ಮಾಡ್ಕೊಳ್ತಾ ಹೋಗಬೇಕು. 2016 ತನಕ ನಮಗೆ ಸೆಕೆಂಡ್ ಗೇರ್ ಎಲ್ಲವನ್ನು ಕೊಡ್ತು. ಅದಾದ ಮೇಲೆ 2016ರಲ್ಲಿ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಒಂದು 14,000 ಚದರಡಿ ಜಾಗ ಸಿಕ್ತು. ಜಾಯಿಂಟ್ ಡೆವಲಪ್ಮೆಂಟ್ ಮಾಡಿದ್ವಿ ನಮ್ಮ ಸ್ನೇಹಿತರ ಜೊತೆ. ಇವತ್ತಿನ ದಿನ ಹೆಮ್ಮೆಯಿಂದ ಹೇಳ್ಕೋತೀನಿ, 75,000 ಚದರಡಿಯಲ್ಲಿ ನಾವು ಇಂಟಗ್ರೇಟೆಡ್ ಫುಡ್ ಪ್ರಾಜೆಕ್ಟ್ನ ಮಾಡಿದ್ದೀವಿ. 75,000 ಚದರಡಿಯಲ್ಲಿ. ಸರ್ ಏನೇನು ಮಾಡಿದ್ದೀರಾ? ಅಯ್ಯಂಗಾರ್ ಓವನ್ ಫ್ರೆಶ್ ಬೇಕ್ರಿ ಮಾಡಿದ್ದೀವಿ, ಅದರ ಮೇಲ್ಗಡೆ ಒಂದು ಕೆಫೆ ಮಾಡಿದ್ದೀವಿ, ಯುರೋಪಿಯನ್ ಕೆಫೆ ಮಾಡಿದ್ದೀವಿ, ಅದರ ಮೇಲ್ಗಡೆ ಒಂದು ಫೈನ್ ಡೈನಿಂಗ್ ಮಾಡಿದ್ದೀವಿ, ಅದರ ಮೇಲ್ಗಡೆ ಒಂದು ಟೆರೇಸ್ ಗಾರ್ಡನ್ ಮಾಡಿದ್ದೀವಿ, ಅದ್ರ ಹಿಂದ್ಗಡೆ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ಮಾಡಿದ್ದೀವಿ. ಸೊ GK ಪ್ರಮೋದ್ ಏನಾದ? 0ಇಂದ ಹೀರೋ. ಅಂದರೆ ನಾನು ಏನು ಹೇಳ್ತಿದ್ದೀನಿ ಅಂದರೆ, ಬಿದ್ದರೂ ಏಳುವುದು ಹೇಗೆ, ಬಿದ್ದು ಏಳುವುದು ಹೇಗೆ. ಇಟ್ ಈಸ್ ಡೋಂಟ್ ವರಿ ದಟ್ ಯು ಹ್ಯಾವ್ ಫಾಲನ್, ಡೋಂಟ್ ವರಿ. ಹೌ ಇಟ್ ಈಸ್ ಇಂಪಾರ್ಟೆಂಟ್ ಟು ಗೆಟ್ ಅಪ್ ಆ್ಯಂಡ್ ರನ್. ಎಷ್ಟು ಬೇಗ ಕ್ವಿಕ್ಕಾಗಿ ಓಡ್ತೀರಾ ಅನ್ನೋದು ಇಂಪಾರ್ಟೆಂಟು. ಇದ್ರ ಜೊತೆಯಾಗಿ ನಾನು ಸಮಾಜ ಸೇವೆ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡೆ. ಅದು ನನ್ನ ಆತ್ಮಕ್ಕೆ ಶಾಂತಿ ಕೊಡುತ್ತೆ. ಗುರೂರ್ ಡೆವಲಪ್ಮೆಂಟ್ ಟ್ರಸ್ಟ್ ಅಂತ ಮಾಡಿ, ಗುರೂರಲ್ಲಿ 1200 ವರ್ಷದ ಹಳೆಯ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ದೀವಿ. ಇವಾಗ GNK ಫೌಂಡೇಶನ್ ಅಂತ ಮಾಡಿ, ಹಳ್ಳಿಯಲ್ಲಿರುವ ಅನ್ಎಂಪ್ಲಾಯ್ಡ್ ಯುವಕ ಯುವತಿಯರಿಗೆ ಬೇಕರಿ ಮತ್ತು ಕೆಫೆ ತರಬೇತಿಗಳನ್ನು ನಾವು ಮಾಡ್ತಾಯಿದ್ದೀವಿ. ಇದು ನಂದು ಪೋಸ್ಟ್ ಸೆಕೆಂಡ್ ಗೇರ್. ಇವಾಗ ಬಿಸ್ನೆಸ್ ಗುರು ಅಂತ ಪುಸ್ತಕ ಬರೆದಿದ್ದೀನಿ ಕನ್ನಡದಲ್ಲಿ. ಬಿಸ್ನೆಸ್ ಗುರು ನಿಮ್ಮ ಆಪ್ತ ಮಾರ್ಗದರ್ಶಕ, MBA ಕಾನ್ಸೆಪ್ಟ್ಸ್ ಪುಸ್ತಕ ಬರೆದ 1 ವಾರದಲ್ಲೇ 3ನೇ ಮುದ್ರಣ ಕೊಟ್ಟೋಯ್ತು. ಅರ್ರೆ, ಇದೇ GK ಪ್ರಮೋದ್ ಪುಸ್ತಕ ಸೆಕೆಂಡ್ ಗೇರ್ ಬರೆದಾಗ ಪುಸ್ತಕ ಮಾರಕ್ಕೆ ಒದ್ದಾಡ್ತಿದ್ದವನು ಇವತ್ತು ಹೆಂಗ್ರಿ ಹೊರಟೋಯ್ತು? ಸಕ್ಸಸ್ ಎಸ್ ಮೆನಿ ಫಾದರ್ಸ್, ಫೇಲ್ಯೂರ್ಸ್ ಎಸ್ ನೋ ಟೇಕರ್ಸ್. 2010ರಿಂದ ನನ್ನ ಜೀವನದ ಶೈಲಿಯನ್ನು ಬದಲಾವಣೆ ಮಾಡಿಕೊಂಡೆ, ನನ್ನ ಆಲೋಚನಾ ಲಹರಿಯನ್ನು ಬದಲಾವಣೆ ಮಾಡಿಕೊಂಡೆ. ಎ ಬಾರ್ಬರ್ ಕಾಂಟ್ ಕಟ್ ಇಸ್ ಹೇರ್, ಎ ಸರ್ಜನ್ ಕಾಂಟ್ ಡೂ ಇಸ್ ಸರ್ಜರಿ, ಎ ಮೆಂಟರ್ ಕಾಂಟ್ ಮೆಂಟಿ ಹಿಮ್ಸೆಲ್ಫ್. ಇವತ್ತಿನ ದಿನ ನಾನು ಹೊಗಳಲಿಕ್ಕೆ ಹೇಳ್ತಾ ಇಲ್ಲ. BT ರುದ್ರೇಶ್ ಸರ್ ಅವರು, ನಾವು ಅವ್ರನ್ನ ಯಾವ ಥರ ಡಿಫೈನ್ ಮಾಡಬೇಕು ನನಗೆ ಗೊತ್ತಿಲ್ಲ. ಇಷ್ಟೂ ನನ್ನ ಜರ್ನಿಯಲ್ಲಿ ನನ್ನ ಮಾನಸಿಕ ಏರಿಳಿತಗಳು ಏನಿದೆ, ಇದನ್ನು ಬಹುಶಃ ನಾನು ಒಬ್ಬ ವ್ಯಕ್ತಿಗೆ ಶೇರ್ ಮಾಡಿದ್ದೀನಿ ಅಂದರೆ ಅವರು ಡಾಕ್ಟರ್ BT ರುದ್ರೇಶ್ ಅವರೇ. ಅಷ್ಟೂ ನನ್ನ ಕೊರತೆಗಳನ್ನು ಕೇಳಿ, ಅಷ್ಟೂ ನನ್ನ ಡ್ರಿಲ್ಲಿಂಗ್ನ ಕೇಳಿ, ಕ್ಲಿನಿಕ್ನಲ್ಲಿ ಕೊನೆಗೆ ಕೂರಿಸ್ಕೊಂಡು ಮೆಡಿಸಿನ್ ಕೊಟ್ಟು, ಇವತ್ತಿನ ದಿನ ವೇದಿಕೆಯಲ್ಲಿ ಬಂದು ನನ್ನ ಜೊತೆ ವೇದಿಕೆ ಹಂಚ್ಕೋ ಅಂತ ಹೇಳೋದಕ್ಕೆ ಒಂದು ದೊಡ್ಡ ಮನಸ್ಸು ಬೇಕು ಅಂತ ನಾನು ಹೇಳ್ತೀನಿ. ನಮಗೆ ಡಾಕ್ಟ್ರಿಗೆ ಯಾವುದು ಕಮರ್ಷಿಯಲ್ ಟ್ರಾನ್ಸಾಕ್ಷನ್ ಇಲ್ಲ, ಕ್ಲಿಯರ್ ಮಾಡ್ತಾ ಇದ್ದೀನಿ. ಸೊ ಇದು ನನ್ನ ಇದುವರೆಗಿನ ಜರ್ನಿ. ಮುಂದೆ ಏನು ಮಾಡಬೇಕು ಅಂತ ಇದ್ದೀನಿ. ಫ್ಯಾಮಿಲಿ ಬೇಸ್ಡ್ ಕಾನ್ಸೆಪ್ಟಲ್ಲಿ ಸೆಮಿ ಅರ್ಬನ್ ಮತ್ತು ರೂರಲ್ ಏರಿಯಾಲಿರುವಂತಹ
ಫ್ಯಾಮಿಲಿಗಳನ್ನು ಸೆಲೆಕ್ಟ್ ಮಾಡಿ ಅವರಿಗೆ ಸೆಕೆಂಡ್ ಗೇರ್ನಿಂದ ಮಾರ್ಗದರ್ಶನ ಮಾಡಿ ಬೇಕ್ರಿ ಮತ್ತು ಕೆಫೆಯನ್ನು ಭಾರತಾದ್ಯಂತ ಮಾಡಬೇಕು. ಎಂಟ್ರಪ್ರಿನರ್ಶಿಪ್ ಪ್ರಾಫಿಟಬಿಲಿಟಿ ನನಗೊಬ್ಬನಿಗೆ ಅಲ್ಲ, ಅವ್ರಿಗೂ ಶೇರ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾಯಿದ್ದೀನಿ. ಇದೆಲ್ಲದಕ್ಕೂ ಕಾರಣ ನನ್ನ ಟೀಮ್. ಕಿರಣ್ ಕುಮಾರ್ ಹೇಗೆ ಬಂದಿದ್ದಾರೋ, ನನ್ನ ಬಳಿ ಇವಾಗ 150+ ಎಂಪ್ಲಾಯೀಸ್ ಇದ್ದಾರೆ. ಅದರಲ್ಲಿ ಒಂದು 10 ಜನ 5 ವರ್ಷಕ್ಕಿಂತ ಹೆಚ್ಚು ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ನಾನು ಅವ್ರನ್ನ ಲೇಬರ್ಸ್ ಅಂತ ಕರೆಯಲ್ಲ, ಎಂಪ್ಲಾಯೀಸ್ ಅಂತ ಕರೆಯಲ್ಲ, ದೇ ಆರ್ ಮೈ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಂತ ಕರಿತೀನಿ. ಸೊ ನೀವೆಲ್ಲ MSME ಇಲ್ಲಿದ್ದೀರಾ. ಇವತ್ತಿನ ದಿನ ಗ್ಲೋಬಲ್ ಆಪರ್ಚುನಿಟೀಸ್ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿರೋದ್ರಿಂದ ನಿಮ್ಮ ಕೆಲಸ ಸುಲಭ ಆಗ್ತಾ ಇದೆ. ನಿಮಗೆ ಇನ್ನೂ ಕೆಲಸ ಈಸಿ ಆಗುತ್ತೆ. ಆ್ಯಂಡ್ ಟುಡೇ ಇಫ್ ಯು ಮೇಕ್ ಅಪ್ ಯುವರ್ ಮೈಂಡ್ ವಿತ್ ದ ಟೆಕ್ನಾಲಜಿ, ಯು ಕ್ಯಾನ್ ರೀಚ್ ದ ಗ್ಲೋಬ್. ನಾನು ಇಷ್ಟೊತ್ತು ನನ್ನ ಜರ್ನಿನ ಬಿದ್ದರೂ ಹೇಳುವುದು ಹೇಗೆ ಅಂತ ನಿಮ್ಗೆ ಹೇಳಿದ್ದೇನಕ್ಕೆ ಅಂದರೆ, ನಾನು ಗ್ರೇಟ್ ಅಂತ ಹೇಳಲಿಲ್ಲ. ಹಳ್ಳಿ ಹೈದ ಗೊರೂರಿಂದ ಬಂದ ಮೇಷ್ಟ್ರ ಮಗ ಇದನ್ನು ಮಾಡಿದ ಮೇಲೆ ನೀವು ಸಹ ಯಾಕೆ ಮಾಡಬಾರ್ದು, ನೀವು ಸಹ ಯಾಕೆ ಇನ್ನೂ ಮೇಲಕ್ಕೆ ಹೋಗಬಾರ್ದು, ನೀವು ಯಾಕೆ ಗ್ಲೋಬಲ್ ಕಂಪ್ನಿನ ತಯಾರು ಮಾಡಬಾರ್ದು, ನೀವು ಯಾಕೆ ಗ್ಲೋಬಲ್ ಪಿಚ್ ಮಾಡಬಾರ್ದು. ಇವತ್ತಿನ ದಿನ ಫುಡ್ಡಲ್ಲಿ ಪ್ರೋಟೀನ್ ಬೇಸ್ಡ್ ಪ್ರಾಡಕ್ಟ್ಸ್ಗೆ ಅವಕಾಶ ಇದೆ. ರೀಸೈಕ್ಲಿಂಗ್ ಮಾಡಿ ಶೂಸನ್ನು ಮಾಡ್ತಾ ಇದ್ದಾರೆ ಇಂಡಿಯನ್ ಕಂಪ್ನೀಸ್, ನಿಮ್ಯಾನ್ಸ್ ಅಂತಂದ್ಬಿಟ್ಟು. ಅಂಥ ಕಂಪ್ನಿಗಳಿಗೆ ಅವಕಾಶ ಇದೆ. ಈ ಥರ ಅವಕಾಶ ನಿಮಗೆ ಹೇರಳವಾಗಿದೆ ಅಂತ ಹೇಳ್ತಾ, ಇಂಥ ದಿಗ್ಗಜರ ಎದುರಿಗೆ ನನಗೆ ಕೀನೋಟ್ ಸ್ಪೀಕರಾಗಿ ಕರೆದಿರೋದಕ್ಕೆ ಐ ಆಮ್ ಹಂಬಲ್ಡ್ ಅಂತ ಹೇಳ್ತೀನಿ. ಆ್ಯಂಡ್ ಐ ವಾಂಟ್ ಟು ಸ್ಟೇ ಹಂಬಲ್ಡ್ ಇನ್ ಮೈ ಲೈಫ್ ಅಂತ ಹೇಳ್ತಾ ಐ ವಿಲ್ ಎಂಡ್ ಮೈ ಟಾಕ್. ವಿಶ್ ಯು ಆಲ್ ದ ಬೆಸ್ಟ್.